ಅವ್ನ್ ಚೆನ್ನಾಗಿದ್ದಾನೆ, ಇವನ್ ಚೆನ್ನಾಗಿದ್ದಾನೆ, ಅವನ ಹತ್ರ ಜಾಬ್ ಇದೆ ಬ್ರೋ, ಇವನ ಹತ್ರ ಬಿಸ್ನೆಸ್ ಇದೆ, ಅವ್ನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅದ್ ಮಾಡ್ತಾ ಇದ್ವು, ಅವ್ನ ಬಾಡಿ ಚೆನ್ನಾಗಿದೆ, ಅವ್ನ ಗಾಡಿ ಚೆನ್ನಾಗಿದೆ, ಅದು ಇದು ಎಲ್ಲ ಬಿಟ್ಟು, ಜಜ್ಮೆಂಟ್ ಎಲ್ಲ ಬಿಟ್ಟು ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿದ್ರೇನೆ ನೀವೆಲ್ಲೋ ಹೋಗ್ಬಿಡ್ತೀರಾ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಲ್ಲ, ನಾನು ಒಬ್ಬರನ್ನ ಜಡ್ಜ್ ಮಾಡಲ್ಲ. ಯಾಕಂದ್ರೆ ಒಬ್ಬರನ್ನ ಜಡ್ಜ್ ಮಾಡಿದ್ರೆ ಇಂಡೈರೆಕ್ಟ್ಲಿ ಸಬ್ ಕಾನ್ಶಿಯಸ್ಲಿ ನೀವು ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ದೀರಾ ಅಷ್ಟೇ. ನಿಮ್ ಇನ್ಸೆಕ್ಯೂರಿಟೀಸ್ನೆಲ್ಲ ಅವ್ರ ಮೇಲೆ ತೋರಿಸ್ತಾ ಇದ್ದೀರಾ. ನಿಮ್ ಕೈಯಲ್ಲಿ ಏನಾಗಲ್ಲೋ ಅದೇ ನೀವು ಯೋಚನೆ ಮಾಡ್ತೀರಾ. ಅವ್ರ ಬಗ್ಗೆ ಯೋಚನೆ ಏನೇನ್ ಮಾಡ್ತೀರೋ ಅದು ನಿಮ್ ಕೈಯಲ್ಲಿ ಆಗಲ್ಲ. ಅದು ನಿಮ್ ಇನ್ಸೆಕ್ಯೂರಿಟಿ, ನಿಮ್ ಪ್ರಾಬ್ಲಮ್ಸ್, ನಿಮ್ ಇಶ್ಯೂಸ್, ನಿಮ್ಮೊಳಗಡೆ ಇರೋ ಪ್ರಾಬ್ಲಮ್ಸ್ ಎಲ್ಲ ನೀವು ಔಟ್ ಸೈಡ್ ಪ್ರೊಟ್ರೇ ಮಾಡ್ತೀರಾ. ನೆವರ್ ಜಡ್ಜ್ ಎನಿಬಡಿ. ನಾನು ಯಾರಿಂದನೂ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಅದ್ರಲ್ಲಿ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ನಮ್ ಥಾಟ್ಸ್ ವೇಸ್ಟು. ನಮ್ಮ ಹತ್ರ ಇರೋದು ಥಾಟ್ಸ್, ಟೈಮು, ಎನರ್ಜಿ ಮಾತ್ರನೇ. ಅದನ್ನ ಬಿಟ್ಟು ನೀವು ಬೇರೆಯವ್ರ ಬಗ್ಗೆ, ಬೇರೆಯವ್ರ ಲೈಫ್ ನೋಡ್ಕೊಂಡು, ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು, ಬೇರೆಯವ್ರ ಹತ್ರ ಕಂಪೇರ್ ಮಾಡ್ತಾ ಇದ್ರೆ ನೀವು ಡೌನ್ ಆಗ್ತೀರಾ. ನಿಮ್ ಜಜ್ಮೆಂಟ್ ಡೌನ್ ಆಗುತ್ತೆ. ನೀವು ಜಜ್ಮೆಂಟ್ ಮಾಡ್ತಾ 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 ನೀವು ಡೌನ್ ಆಗ್ತಾನೆ ಇರ್ತೀರಾ. ಸೊ ಪ್ಲೀಸ್ ಲೀವ್ ದಿಸ್ ಜಜ್ಮೆಂಟ್. ಈ ವಿಡಿಯೋ ಅದೇ, ಯಾರನ್ನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಫೋಕಸ್ ಆನ್ ಯೋರ್ ಸೆಲ್ಫ್. ಅವಾಗ್ಲೇ ಲೈಫ್ ಪೀಸ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ.